ನಾವಿವತ್ತು ಬೇಗ ಒಂದೆರಡು ಬಾಳೆಕಾಯಿ ತೆಗೆದು ಪೋಡಿ ಮಾಡುವ ಅಂತೇಳಿ. ಬಾಳೆಕಾಯಿ ತೆಗಿಲಿಕ್ಕೆ ನೋಡಿ ಈ ಥರ ಕೊಕ್ಕೆ ಕಟ್ಟಬೇಕು. ಹೀಗೆ ನೋಡಿ ತೆಳ್ಳಗಾಗಿ ಕಟ್ ಮಾಡಬೇಕು. ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಬೇಗ ಒಂದೆರಡು ಬಾಳೆಕಾಯಿ ತೆಗೆದು ಪೋಡಿ ಮಾಡುವ ಅಂತೇಳಿ ಹಾಗೆ ಬಾಳೆಕಾಯಿ ತೆಗಿತಾ ಇದ್ದೇನೆ. ಅದು ಬಾಳೆಕಾಯಿಯನ್ನು ಒಮ್ಮೆಲೆ ಕದ್ದು ತೆಗೆದ್ರೆ ಅದು ಹಣ್ಣಾಗ್ತದಲ್ಲ, ಅದಕ್ಕೆ ನಾವು ಒಂದು ಎರಡೆರಡೇ ಬಾಳೆಕಾಯಿ ತೆಗೆದು ಪೋಡಿ ಎಲ್ಲ ಪದಾರ್ಥ ಎಲ್ಲ ಮಾಡೋದು. ಇದೊಂದು ಸಣ್ಣ ಬಾಳೆ ಗಿಡ, ಅದರಲ್ಲಿ ಬೇಗ ಬಾಳೆಕಾಯಿ ಆಗ್ತದೆ. ನಾನು ಬಾಳೆಕಾಯಿ ತೆಗಿತೇನೆ ಈಗ. ಬಾಳೆಕಾಯಿ ತೆಗಿಲಿಕ್ಕೆ ನೋಡಿ ಈ ಥರ ಕೊಕ್ಕೆ ಕಟ್ಟಬೇಕು. ನೋಡಿ ಇಲ್ಲದ್ರೆ ಕತ್ತಿ ಎಲ್ಲ ಕಟ್ಟಿ ತೆಗೆದ್ರೆ ಎಲ್ಲ ಬಾಳೆಕಾಯಿಗೆ ಪೆಟ್ಟು ಸಹ ಆಗ್ತದೆ, ಮತ್ತು ಗೊನೆಗೂ ಪೆಟ್ಟಾಗ್ತದೆ. ನೋಡಿ ಈ ಥರ ಇರಬೇಕು. ಇದರಿಂದ ತೆಗಿಯುವ. ನಾನು 4 ಬಾಳೆಕಾಯಿ ತೆಗೆದೆ. ಈಗ ನನಗೆ 2 ಬಾಳೆಕಾಯಿ ಬೇಕಾದ್ದು, 2 ಬಾಳೆಕಾಯಿದ್ದು ಪೋಡಿ ಮಾಡ್ತೇನೆ. ಪೋಡಿ ಮಾಡಲಿಕ್ಕೆ ಬಾಳೆಕಾಯಿದು ಸಿಪ್ಪೆ ತೆಗೆಯುವ. ಸಿಪ್ಪೆ ತೆಗೆದು ನೀರಲ್ಲಿ ಹಾಕ್ತಾ ಇದ್ದೇನೆ. ನೀರಲ್ಲಿ ಹಾಕಿದರೆ ಬಾಳೆಕಾಯಿದು ಕಣ್ಣೀರು ಹೋಗ್ತದೆ. 2 ಬಾಳೆಕಾಯಿದು ಸಹ ಸಿಪ್ಪೆ ತೆಗೆದಾಯಿತು. ಬಾಳೆಕಾಯಿಯನ್ನು ತೆಳ್ಳಗೆ ಮಾಡಿ ಕಟ್ ಮಾಡುವ. ಹೀಗೆ ನೋಡಿ ತೆಳ್ಳಗಾಗಿ ಕಟ್ ಮಾಡಬೇಕು. ಕೆಲವರು ಚೂರಿಯಲ್ಲಿ ಸಹ ಮಾಡ್ತಾರೆ, ನನಗೆ ಚೂರಿಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಹಾಗೆ ನಾನು ಕತ್ತಿಯಲ್ಲಿಯೇ ಕಟ್ ಮಾಡೋದು. ನೋಡಿ ಕಟ್ ಮಾಡಿ ಆಯಿತು. ಇನ್ನು ಹಿಟ್ಟಲ್ಲಿ ಮುಳುಗಿಸುವುದು, ಎಣ್ಣೆಯಲ್ಲಿ ಬಿಡೋದು. ಪೋಡಿಗೆ ಹಿಟ್ಟು ಕಲಿಸ್ತಾ ಇದ್ದೇನೆ. ನೋಡಿ, ಅರ್ಧ ಬೌಲ್ನಷ್ಟು ದೊಡ್ಡ ಬೌಲು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಸ್ವಲ್ಪ ಇಂಗು, ಮತ್ತು ಮೆಣಸಿನ ಹುಡಿ, ಉಪ್ಪು, ಸ್ವಲ್ಪ ಸಕ್ಕರೆ, ಮತ್ತೊಂದು ಅರ್ಧ ಚಮಚದಷ್ಟು ಜೀರಿಗೆ, ಮತ್ತು ಕಲಸಲಿಕ್ಕೆ ನೀರು. ಸ್ವಲ್ಪ ನೀರು ಹಾಕುವ, ಪಾತ್ರೆಗೆ ಉಪ್ಪು ಕರಗಬೇಕಲ್ಲ. ಉಪ್ಪು ಹಾಕ್ತಾ ಇದ್ದೇನೆ. ಒಂದು ರುಚಿಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕುವ. ಹುಡಿ ಇಂಗು ಇದು ಪರಿಮಳಕ್ಕೆ. ಖಾರಕ್ಕೆ ಒಂದು 2 ಚಮಚದಷ್ಟು ಮೆಣಸಿನ ಹುಡಿ. ಉಪ್ಪು ಕರಗಲಿ, ಸರಿ ಮಿಕ್ಸ್ ಮಾಡುವ. ನೋಡಿ, ಇನ್ನು ಕಡಲೆ ಹಿಟ್ಟು ಹಾಕುವ ಈ ನೀರಿಗೆ. ಇದು ಬೇಗ ಆಗ್ತದೆ, ಒಂದು 5 ನಿಮಿಷದಲ್ಲಿ ಪೋಡಿ ರೆಡಿ ಆಗ್ತದೆ. ಹಿಟ್ಟು ನೋಡಿ ಈ ಹದಕ್ಕೆ ಬರಬೇಕು. ಇನ್ನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕುವ. ಜೀರಿಗೆ ಹಾಕಿದರೆ ಟೇಸ್ಟ್ ಆಗ್ತದೆ ಪೋಡಿ. ಆಯಿತು, ಹಿಟ್ಟು ರೆಡಿ ಆಯಿತು. ಇನ್ನು ಪೋಡಿ ಮಾಡುವ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಪೋಡಿಯನ್ನು ಒಂದೊಂದಾಗಿ ಹಾಕುವ ಎಣ್ಣೆಗೆ. ನಾನು ತುಂಬ ಎಣ್ಣೆ ಇಡುವುದಿಲ್ಲ, ಸ್ವಲ್ಪ ಎಣ್ಣೆ ಇಡೋದು. ತುಂಬ ಇಟ್ಟರೆ ಒಂದು 3 ಸರ್ತಿ ಕರಿತೇನೆ, ಆಮೇಲೆ ಅದು ಎಣ್ಣೆ ಯೂಸ್ ಆಗೋದಿಲ್ಲ, ಹಾಗೆ ಸ್ವಲ್ಪ ಎಣ್ಣೆ ಇಡೋದು. ಪೋಡಿ ಮಾಡುವ ಇನ್ನೊಂದು ವಿಧಾನವನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಖಾರ, ಅಕ್ಕಿ ಹಿಟ್ಟೆಲ್ಲ ಹಾಕಿ ಮಾಡಿದ್ದು, ಅದನ್ನು ಒಮ್ಮೆ ನೋಡಿ. ಈ ಥರ ಪೋಡಿ ಮಾಡಲಿಕ್ಕೆ ಸುಲಭ. ಒಂದು ಕಡಲೆ ಹಿಟ್ಟು ಇದ್ದರೆ ಸಾಕು. ಇದು ಕಾಫಿಗೆ ಹೀಗೂ ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ. ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಸಿಹಿ ಇದ್ದರೆ ಭಾರಿ ರುಚಿ ಆಗ್ತದೆ ಅದು. ಯಾರಾದರೂ ನೆಂಟರು ಬಂದರೆ, ಇಲ್ಲದಿದ್ದರೆ ಶಾಲೆಯಿಂದ ಮಕ್ಕಳು ಬರುವಾಗ ಏನಿಲ್ಲದಿದ್ದರೆ ತಿನ್ನಲಿಕ್ಕೆ ರಪ್ಪ ಮಾಡಲಿಕ್ಕೆ ಆಗ್ತದೆ ಈ ಪೋಡಿಯನ್ನು. ಆದರೆ ಬಾಳೆಕಾಯಿ ಒಂದು 2 ಇದ್ದರೆ ಆಯಿತು. ಇಲ್ಲದಿದ್ದರೆ ಬಟಾಟೆದ್ದು ಸಹ ಆಗ್ತದೆ ಹಾಗೆಯೇ ಮಾಡಲಿಕ್ಕೆ. ನೋಡಿ, ಪೋಡಿ ಕಾದಿದೆ, ಈಗ ಗೋಲ್ಡನ್ ಕಲರ್ ಬಂದಿದೆ. ಇನ್ನು ತೆಗೆಯುವ. ನೋಡಿ, ದಪ್ಪ ಹಿಟ್ಟು ಆದ ಕಾರಣ ಪೋಡಿ ನೋಡಿ ಚೆಂದ ಬಂದಿದೆ. ಇಲ್ಲ ತೆಳ್ಳಗೆ ಹಿಟ್ಟಾದರೆ ಸೇಮಿಗೆ ತುಂಡಿನ ಹಾಗೆ ಬೂಂದಿ ಎಲ್ಲ ಇಳೀತದೆ ಅದರಿಂದ, ಮತ್ತು ಎಣ್ಣೆ ಸಹ ಹೇಳ್ಕೊಳ್ತದೆ, ಜೀವಕ್ಕೂ ಒಳ್ಳೆಯದಲ್ಲ. ಈ ಥರದ ಪೋಡಿ ತಿಂದರೆ ಜೀವಕ್ಕೆ ಏನು ಹಾನಿ ಇಲ್ಲ. ನೀವು ಕೂಡ ಇದೇ ಥರ ಪೋಡಿ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.